ಇರಾನ್ ಅಂಗಳಕ್ಕೆ ಅಮೆರಿಕ ಸೈನ್ಯ 57,000 ಯೋಧರ ಮಹಾ ಜಮಾವಣೆ. ಟಾರ್ಗೆಟ್ ಇರಾನ್ ತೈಲ ದ್ವೀಪಗಳು. ಕಾಲಿಟ್ಟರೆ ಜೋಕೆ, ಇರಾನ್ ಎಚ್ಚರಿಕೆ. ಪಶ್ಚಿಮ ಏಷ್ಯಾದ ಕಿಚ್ಚು ಆರತ್ತೆ, ಶಾಂತಿ ನೆಲೆಸುತ್ತೆ ಅಂತ ಇಡೀ ಜಗತ್ತು ಕಾಯ್ತಾ ಇತ್ತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಅದನ್ನೇ ಜಪ ಮಾಡ್ತಾ ಇದ್ರು. ಆದರೆ ಈಗ ಸದ್ದಿಲ್ಲದೆ ಅಮೆರಿಕ ದೊಡ್ಡ ಆಟ ಶುರು ಮಾಡಿದೆ. ಪರ್ಷಿಯನ್ ಕೊಲ್ಲಿಯ ಅಲೆಗಳ ನಡುವೆ ಯುದ್ಧದ ಭೀಕರ ಕಾರ್ಮೋಡ ಕವಿದಿದೆ. ಟ್ರಂಪ್ ಅವರ ಈ ಸೈಲೆಂಟ್ ಆಪರೇಷನ್ ಹಿಂದಿರೋ ಅಸಲಿ ಗುರಿ ಏನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಅಮೆರಿಕದ ಯೋಧರು ಇರಾನ್ ಮಣ್ಣಿನ ಮೇಲೆ ಕಾಲಿಟ್ಟರೆ ಅವರು ಪರ್ಷಿಯನ್ ಕೊಲ್ಲಿಯ ಶಾರ್ಕ್ಗಳಿಗೆ ಆಹಾರವಾಗದಿದ್ದಾರೆ. ಇದು ಇರಾನ್ ಸೇನೆಯ ನೇರ ಎಚ್ಚರಿಕೆ. ಈ ಖಡಕ್ ವಾರ್ನಿಂಗ್ ಬಂದಿದ್ದು ಕೇವಲ 2 ದಿನಗಳ ಹಿಂದೆ. ಇರಾನ್ನ ಖತಮ್ ಅಲ್ ಅನ್ಬಾದ ವಕ್ತಾರ ಬ್ರಿಗೇಡಿಯರ್ ಇಬ್ರಾಹಿಂ ಜೋಲ್ಘಕಾರಿ ಅಮೆರಿಕಕ್ಕೆ ನೇರವಾಗಿಯೇ ಸವಾಲು ಹಾಕಿದ್ದಾರೆ. ನಮ್ಮ ದ್ವೀಪಗಳನ್ನು ವಶಪಡಿಸಿಕೊಳ್ಳುವ ಕನಸು ಅಮೆರಿಕ ಪಾಲಿಗೆ ದುಸ್ವಪ್ನವಾಗಲಿದೆ ಅಂತ ಗುಡುಗಿದ್ದಾರೆ. ಆದರೆ ಇತ್ತ ಶ್ವೇತಭವನದಲ್ಲಿ ಟ್ರಂಪ್ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಂಡಂತಿಲ್ಲ. ಜಗತ್ತಿನ ಕಣ್ತಪ್ಪಿಸಿ ಇರಾನ್ ಮೇಲಿನ ಅಂತಿಮ ಪ್ರಹಾರಕ್ಕೆ ಸ್ಕೆಚ್ ರೆಡಿಯಾಗಿದೆ. ಪಶ್ಚಿಮ ಏಷ್ಯಾದ ರಣಾಂಗಣದಲ್ಲಿ ಈಗ ಪಕ್ಕೆಲುಬು ನಡುಗಿಸುವ ಬೆಳವಣಿಗೆಯೊಂದು ನಡೆಯುತ್ತಿದೆ. ಇರಾನ್ ವಿರುದ್ಧ ಕೇವಲ ವೈಮಾನಿಕ ದಾಳಿಯಷ್ಟೇ ಅಲ್ಲ, ಈಗ ಬೂಟ್ಸ್ ಆನ್ ದ ಗ್ರೌಂಡ್ ಅಂದರೆ ಭೂಸೇನೆಯನ್ನು ಅಖಾಡಕ್ಕಿಳಿಸಲು ಪೆಂಟಗನ್ ಸಜ್ಜಾಗಿದೆ. ಕಳೆದ ಒಂದೇ ವಾರದಲ್ಲಿ 5,000 ಹೆಚ್ಚುವರಿ ಸೈನಿಕರನ್ನು ನಿಯೋಜಿಸಲಾಗಿದೆ. ಇದರೊಂದಿಗೆ ಆ ಭಾಗದಲ್ಲಿ ಅಮೆರಿಕದ ಒಟ್ಟು ಸೈನಿಕರ ಸಂಖ್ಯೆ ಬರೋಬ್ಬರಿ 57,000ಕ್ಕೆ ಏರಿಕೆಯಾಗಿದೆ. ಇದು 2003ರ ಇರಾಕ್ ಆಕ್ರಮಣದ ನಂತರ ನಡೆದ ಅತಿ ದೊಡ್ಡ ಸೇನಾ ಜಮಾವಣೆ. ಅಮೆರಿಕ ಈ ಸಾಹಸಕ್ಕೆ ಕೈ ಹಾಕುತ್ತಿರುವುದರ ಹಿಂದೆ 2 ಪ್ರಮುಖ ಗುರಿಗಳಿವೆ. ಮೊದಲನೇದು ಖಾರ್ಗ್ ದ್ವೀಪದ ವಶ. ಇದು ಇರಾನ್ನ ಆರ್ಥಿಕತೆಯ ಜೀವಾನಾಡಿ. ಇರಾನ್ನ ಬಹುತೇಕ ತೈಲ ರಫ್ತುವಾಗುವುದು ಇದೇ ದ್ವೀಪದಿಂದ. ಈ ದ್ವೀಪವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಇರಾನ್ನ ಆರ್ಥಿಕ ಬೆನ್ನೆಲುಬನ್ನ ಮುರಿಯುವುದು ಟ್ರಂಪ್ ಮಾಸ್ಟರ್ ಪ್ಲಾನ್. ಎರಡನೇ ಮತ್ತು ಅತ್ಯಂತ ಅಪಾಯಕಾರಿ ಗುರಿಯೆಂದರೆ ಯುರೇನಿಯಂ ಬೇಟೆ. 2025ರ ಫೋರ್ಡೋ ದಾಳಿಯ ನಂತರ ನಾಪತ್ತೆಯಾಗಿದೆ ಎನ್ನಲಾದ 400 ಕೆಜಿ ಎನ್ರಿಚ್ಡ್ ಯುರೇನಿಯಂ ಅನ್ನು ವಶಪಡಿಸಿಕೊಳ್ಳುವುದು. ಇದು ಪರಮಾಣು ಬಾಂಬ್ ತಯಾರಿಸಲು ಬೇಕಾದ ಕಚ್ಚಾ ವಸ್ತು. ಈ ಅಪಾಯಕಾರಿ ವಸ್ತು ಇರಾನ್ ಕೈಯಲ್ಲಿದ್ದರೆ ಇಡೀ ಜಗತ್ತಿಗೆ ಕಂಟಕ ಎಂಬುದು ಅಮೆರಿಕದ ವಾದ. ಅದಕ್ಕಾಗಿಯೇ ಇರಾನ್ ದ್ವೀಪಗಳ ಮೇಲೆ ಆಕ್ರಮಣಕ್ಕೆ ಸೈನ್ಯ ರೆಡಿಯಾಗಿದೆ. ಈ ಮಿಷನ್ಗಾಗಿ USS ಟ್ರಿಪೋಲಿ ಯುದ್ಧ ನೌಕೆ ತನ್ನ 3,500ಕ್ಕೂ ಹೆಚ್ಚು ಮರೀನ್ ಸೈನಿಕರೊಂದಿಗೆ ಪರ್ಷಿಯನ್ ಕೊಲ್ಲಿ ತಲುಪಿದೆ. ಇದು ಅಮೆರಿಕದ ಅತ್ಯಂತ ಘಾತಕ ಆಂಫಿಬಿಯಸ್ ಅಟ್ಯಾಕ್ ಗ್ರೂಪ್. ಸಮುದ್ರದ ಮೂಲಕವೇ ದ್ವೀಪಗಳಿಗೆ ನುಗ್ಗಿ ದಾಳಿ ಮಾಡುವುದರಲ್ಲಿ ಇವರು ಎತ್ತಿಡ ಕೈ. ಈಗಾಗಲೇ 57,000 ಸೈನಿಕರ ಬಲದೊಂದಿಗೆ ಟ್ರಂಪ್ ಇರಾನ್ ಸುತ್ತ ವ್ಯೂಹ ರಚಿಸಿದ್ದಾರೆ. ಇಷ್ಟೇ ಅಲ್ಲ, ಸುಮಾರು 2,000 ಪ್ಯಾರಾಟ್ರೂಪರ್ಗಳು ಖಾರ್ಗ್ ದ್ವೀಪದ ತೀರಾ ಹತ್ತಿರದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಕ್ಯಾಲಿಫೋರ್ನಿಯಾದಿಂದ ಬಂದಿರೋ ಯುದ್ಧ ನೌಕೆಗಳಲ್ಲಿ F-35B ಸ್ಟೆಲ್ತ್ ಫೈಟರ್ಗಳು ಹಾರಾಟಕ್ಕೆ ಸಿದ್ಧವಾಗಿವೆ. ಈ ಸಿದ್ಧತೆಗಳನ್ನು ನೋಡಿದರೆ ಈ ಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳಿಲ್ಲ. ಬದಲಾಗಿ ಇದು ಇಡೀ ಭೂಮಂಡಲವನ್ನೇ ಆವರಿಸುವ ಮಹಾಯುದ್ಧವಾಗಿ ಮಾರ್ಪಟ್ಟರೂ ಅಚ್ಚರಿಯಿಲ್ಲ. ಆದರೆ ಇರಾನ್ ಕೂಡ ಸುಮ್ಮನೆ ಕುಳಿತಿಲ್ಲ. ಅಮೆರಿಕ ಕಾಲಿಟ್ಟರೆ ಪರ್ಷಿಯನ್ ಕೊಲ್ಲಿಯ ಸಮುದ್ರ ಸಂಚಾರವನ್ನೇ ಸ್ಥಗಿತಗೊಳಿಸುತ್ತೇವೆ ಎಂದು ಎಚ್ಚರಿಸಿದೆ. ಇರಾನ್ ಬಳಿಯಿರೋ ಸಾವಿರಾರು ಸುಸಜ್ಜಿತ ಡ್ರೋನ್ಗಳು ಅಮೆರಿಕದ ಸೈನಿಕರಿಗೆ ದೊಡ್ಡ ತಲೆನೋವಾಗಲಿವೆ. ಈಗಾಗಲೇ 13 ಅಮೆರಿಕನ್ ಸೈನಿಕರು ಬಲಿಯಾಗಿದ್ದಾರೆ. ಒಂದು ವೇಳೆ ಭೂಸೇನಾ ಯುದ್ಧ ಶುರುವಾದರೆ ಸಾವು ನೋವಿನ ಸಂಖ್ಯೆ 1000 ದಾಟಬಹುದು ಎಂಬ ಭೀತಿಯಿದೆ. ಪಶ್ಚಿಮ ಏಷ್ಯಾದ ಈ ರಣಾಂಗಣ ಈಗ ಯಾರ ಪಾಲಿಗೆ ಸ್ಮಶಾನವಾಗಲಿದೆ ಅನ್ನೋದೇ ಸದ್ಯದ ಆತಂಕ.